ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅಶ್ವಿನಿ. ಫಸ್ಟ್ ಆಫ್ ಆಲ್, ನೀವು ನನಗೆ ನೀಡ್ತಾ ಇರುವಂತಹ ಪ್ರೀತಿ ಸಹಕಾರಕ್ಕೆ ತುಂಬ ಥ್ಯಾಂಕ್ ಯು. ಇವತ್ತು ನಾನು ಎಷ್ಟೋ ಹೆಣ್ಣು ಮಕ್ಕಳು ಬಿಸ್ನೆಸ್ ಐಡಿಯಾಸ್ ಇಟ್ಕೊಂಡು ನಾವು ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಆ್ಯಂಡ್ ನಮಗೆ ಬಂಡವಾಳದ ಕೊರತೆ ಇದೆ, ನಮಗೆ ಲೋನ್ ಫೆಸಿಲಿಟಿಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಅವರ ಕನಸುಗಳನ್ನ ಅರ್ಧಕ್ಕೆ ನಿಲ್ಲಿಸ್ಕೊಂಡಿರುವಂಥವರಿಗೆ, ಎಸ್ಪೆಷಲಿ ಅನ್ಮ್ಯಾರಿಡ್ ಅಂದರೆ ಮದುವೆಗೂ ಮುಂಚೆ ಕುಟುಂಬ ಜವಾಬ್ದಾರಿ ತಗೊಂಡಿರುವಂಥ ಹೆಣ್ಮಕ್ಳಿಗೆ, ಮದುವೆ ಆದಮೇಲೆ ಯಾವುದೋ ಕಾರಣಕ್ಕೆ ಡಿವೋರ್ಸ್ ಆಗಿ ಅಥವಾ ಹಸ್ಬೆಂಡ್ ತೀರೋಗಿ ಅವರು ವಿಡೋಸ್ ಆಗಿ ಏನು ಒಂದು ಸಿಂಗಲ್ ಪೇರೆಂಟ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ, ಅವರಿಗೆ ಪ್ರಯೋಜನ ಆಗುವಂತಹ ಕೆಲವೊಂದು ಸ್ಕೀಮ್ಸ್ಗಳು ಅಂದರೆ ಲೋನ್ ಸ್ಕೀಮ್ಸ್ಗಳು, ಸಾಲ ಸೌಲಭ್ಯವನ್ನು ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇದು ಎಷ್ಟು ಜನರಿಗೆ ಯೂಸ್ ಆಗ್ಬೋದು, ಯೂಸ್ ಆಗಲಿ. ಯಾಕಂದರೆ ನಮ್ಗಳಿಗೆ ಇಷ್ಟೊಂದು ಫೆಸಿಲಿಟಿ ಇದೆಯಾ ಅನ್ನೋದು ನಮಗೆ ಗೊತ್ತಿರಲ್ಲ. ಆಯಾಯ ಸಂದರ್ಭಕ್ಕೆ ನಾವೇನೋ ಒಂದು, ನಾನು ಆ್ಯಕ್ಚುಲಿ ಸುಮ್ಮನೆ ಹೀಗೆ ಕೂತ್ಕೊಂಡು ಯೋಚನೆ ಮಾಡುವಾಗ ನನಗೆ ಓಕೆ ಏನೋ ಒಂದು ಜಾಬ್ ಮಾಡ್ತಾಯಿದ್ದೀನಿ, ನನಗೆ ಸ್ಯಾಲ್ರಿ ಬರುತ್ತೆ. ಅದು ಮೊನ್ನೆ ಯಾರೋ ಕಮೆಂಟ್ ಹಾಕಿದ್ರು, ನನಗೆ ಕಾಯಿಲೆ ಬಿದ್ದಿದ್ದೀನಿ, ನಾನು ಜಾಬ್ ಬೇರೆ ಇಲ್ಲ, ನನ್ನ ಪರಿಸ್ಥಿತಿ ಏನು, ಹಸ್ಬೆಂಡ್ ಕೂಡ ಇಲ್ಲ ಅಂತ ಹೇಳಿದರು. ಇದೊಂದೇ ಮ್ಯಾಟ್ರಲ್ಲ, ಎಜುಕೇಷನ್ ಇನ್ಕಂಪ್ಲೀಟ್ ಮಾಡಿರೋರು, ಕೆಲಸಕ್ಕೆ ಹೋಗೋಕ್ಕಾಗ್ತಿರಲ್ಲ, ಮನೇಲಿ ಬಿಡ್ತಾ ಇರಲ್ಲ, ಈ ಥರ ಇರುವಂಥ ಹೆಣ್ಮಕ್ಳು, ಅಂದರೆ ನೀನೇ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡು ಅಂದರೆ, ಬಿಸ್ನೆಸ್ ಮಾಡ್ತೀನಿ ಅಂದರೆ ಬಿಡ್ತಾರೆ. ಅಂದರೆ ಮನೆ ಮುಂದೆನೇ ಯಾವುದೊಂದು ಸಣ್ಣ ಅಂಗಡಿ ಹಾಕ್ಕೊಳ್ಳೋದು, ಬೇರೆ ಏನೋ ಟೈಲರಿಂಗ್ ಮಾಡೋದು, ಇದೆಲ್ಲದಕ್ಕೂ ನಮಗೆ ಫಿನಾನ್ಷಿಯಲ್ ಸಪೋರ್ಟ್ ಬೇಕೇ ಆಗುತ್ತೆ. ಸೊ ಹಾಗಾಗಿ ಗೌರ್ಮೆಂಟಲ್ಲಿ ಆಲ್ರೆಡಿ ಕೆಲವೊಂದು, ಎಸ್ಪೆಷಲಿ ಫಾರ್ ವಿಡೋಸ್, ಓಕೆ, ಯಾಕಂದರೆ ವಿಡೋಸ್ಗೆ ನೋ ಇನ್ಕಮ್ ಲಿಮಿಟ್, ಅವರಿಗೆ ಇನ್ಕಮ್ ಲಿಮಿಟ್ ಬೇಡ. BPL ಆದರೂ ಓಕೆ, APL ಆದರೂ ಓಕೆ, ಅವರಿಗೆ ಈ ಫೆಸಿಲಿಟಿ ಸಿಗುತ್ತೆ. ಬಟ್ ಅದರ್ಸಿಗೆ BPL ಕಾರ್ಡು ಇಷ್ಟೇ ಇನ್ಕಮ್ ಇರಬೇಕು ಅಂತ ಇದೆ. ಸೊ ಹಾಗಾಗಿ ಯಾರೆಲ್ಲ BPL ಕಾರ್ಡು ಇದೆ, ಸೊ ದಯವಿಟ್ಟು ಅವರು ಈ ಒಂದು ಫೆಸಿಲಿಟೀಸ್ ನಾನೇನು ಇವತ್ತು ಡಿಸ್ಕಸ್ ಮಾಡ್ತೀನಿ ಅದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಓಕೆ, ಫಸ್ಟ್ ಸ್ಕೀಮ್ ನಾನು ಇವತ್ತು ಮಾತಾಡ್ತಾ ಇರೋದು ಉದ್ಯೋಗಿನಿ ಸ್ಕೀಮು. ಹೆಸರಲ್ಲೇ ಇರೋ ಥರ ಇದು ಹೆಣ್ಣು ಮಕ್ಕಳಿಗೆ ಎಸ್ಪೆಷಲ್ ಆಗಿರುವಂತಹ ಸ್ಕೀಮ್. ಅಂದರೆ ಬಿಲೋ ಪಾವರ್ಟಿ ಲೈನಿಂದ ಆ ಕ್ಯಾಟಗರಿಗೆ ಬರುವಂತಹ ಹೆಣ್ಣು ಮಕ್ಕಳಿಗೆ, ಅದರಲ್ಲೂ ವಿಡೋಸ್ಗೆ ಮತ್ತು ಡಿಸೇಬಲ್ಡ್ಗೆ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರುವಂಥ ಹೆಣ್ಣು ಮಕ್ಕಳಿಗೆ ನೋ ಇನ್ಕಮ್ ಲಿಮಿಟ್ ಈ ಒಂದು ಸ್ಕೀಮ್ ಅಡಿಯಲ್ಲಿ. ಸೊ ಈ ಸ್ಕೀಮಲ್ಲಿ ನಮಗೆ 3 lakh rupees ಸಬ್ಸಿಡಿ ಲೋನ್ ಸಿಗುತ್ತೆ. ಅದರಲ್ಲೂ ಅದರ್ ಕ್ಯಾಟಗರಿಗಾದರೆ 30% ಸಬ್ಸಿಡಿ, SC STಗಾದರೆ 50% ಸಬ್ಸಿಡಿ. 3 ಲಕ್ಷ ಲೋನ್ ತಗೊಂಡ್ರೆ ನಾವು 1.5 ಲಕ್ಷ ಕಟ್ಟಬೇಕು SC ST ಆದರೆ. ಬೇರೆ ಕ್ಯಾಟಗರಿ ಆದರೆ ಅವರು 2 ಲಕ್ಷ ಪೇ ಮಾಡಬೇಕು, 1 ಲಕ್ಷ ನಮಗೆ ಸಬ್ಸಿಡಿ ಆಗುತ್ತೆ. ಸೊ ಇದು ಎಷ್ಟರ ಮಟ್ಟಿಗೆ ನಮಗೆ ಪ್ರಯೋಜನ ಆಗುತ್ತೆ ಅಂತ ನಿಜವಾಗ್ಲೂ ಅದರ ಅವಶ್ಯಕತೆ ಇರುವಂಥ ಹೆಣ್ಮಕ್ಳಿಗೆ ಅರ್ಥ ಆಗುತ್ತೆ. ಆ್ಯಂಡ್ ವಿಡೋಸ್ಗೆ ಮತ್ತು ಅಂದರೆ ವಿಧವೆಯರಿಗೆ, ಆಮೇಲೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರೋಂಥ ನೋ ಇನ್ಕಮ್ ಲಿಮಿಟ್. ಬಟ್ ಬೇರೆ ಹೆಣ್ಮಕ್ಳಿಗೆಲ್ಲ ಇನ್ಕಮ್ ಲಿಮಿಟ್ ಇದೆ, ಅವರು BPL ಕಾರ್ಡ್ ಹೋಲ್ಡರ್ ಆಗಿರಬೇಕು. ಆ್ಯಂಡ್ SC STಗಾದರೆ 2 ಲಕ್ಷದವರೆಗೂ ಇನ್ಕಮ್ ಲಿಮಿಟ್ ಇದೆ. ಬೇರೆಯವ್ರಿಗಾದರೆ ಅಂದರೆ ಅದರ್ ಕ್ಯಾಟಗರಿ ಅವರಿಗೆ 1.5 lakh ಇನ್ಕಮ್ ಲಿಮಿಟ್ ಇದೆ. ಆ್ಯಂಡ್ 18 to 55, 18ಇಂದ 55 ವರ್ಷದೊಳಗಡೆ ಇರೋ ಎಲ್ಲ ಹೆಣ್ಣು ಮಕ್ಕಳು ಕೂಡ, ಅಂದರೆ ಬಿಲೋ ಪಾವರ್ಟಿ ಲೈನ್ ಕ್ಯಾಟಗರಿಗೆ ಬರೋರು, ವಿಡೋಸ್ಗೆ, ವಿಧವೆ ಕ್ಯಾಟಗರಿಗೆ ಬರೋರು, ನೀವು ಅಪ್ಲೈ ಮಾಡಿ ಈ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೇಕು. ಆ್ಯಂಡ್ ಇದು ಕರ್ನಾಟಕ ಸ್ಟೇಟ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಬರೋದ್ರಿಂದ ಇದು ನಾವು DC ಆಫೀಸ್ಗೆ ಹೋಗ್ಬಿಟ್ಟು ನಾವು ಅಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಆ್ಯಂಡ್ ಇನ್ನೊಂದಿದೆ ಶ್ರಮಶಕ್ತಿ ಸ್ಪೆಷಲ್ ವಿಮೆನ್ ಸ್ಕೀಮ್ ಅಂತ. ಇದು ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವರು ಅಪ್ರೂವ್ ಮಾಡುವಂಥದ್ದು. ಸೊ ಇಲ್ಲಿ ನಮಗೆ 50,000 ಲೋನ್ ಪ್ರೊವೈಡ್ ಮಾಡ್ತಾರೆ ಎಟ್ 4% ರೇಟ್ ಆಫ್ ಇಂಟ್ರೆಸ್ಟು. ಇನ್ಕಮ್ ಲಿಮಿಟ್ 6 ಲಕ್ಷ ದಾಟಬಾರ್ದು ಅಂತ ಇದೆ. ಸೊ ಇಷ್ಟು ಇನ್ಫಾರ್ಮೇಷನ್ ನಾನು ಏನು ತೊಗೊಂಡಿದ್ದೀನಿ, ಆ್ಯಂಡ್ ನಾನು ಕೂಡ ವಿಚಾರಿಸಿದೆ DC ಆಫೀಸ್ಗೆ ಹೋಗಿಬಿಟ್ಟು. ಸೊ ಅದು ಯಾರ್ದೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ಅವರಿಗೆ ಖಂಡಿತ ಸಿಗುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ನವೆಂಬರ್ ಆರ್ ಅಕ್ಟೋಬರಲ್ಲಿ ಅವರು ಅಪ್ಲಿಕೇಶನ್ ಕಾಲ್ ಮಾಡ್ತಾರಂತೆ. ಸೊ ನಾವು ವೆಬ್ಸೈಟ್ ಚೆಕ್ ಮಾಡ್ಕೊಂಡಿರಬೇಕು. ಅದರ್ವೈಸ್ ನಾವು DC ಆಫೀಸ್ಗೆ ಹೋಗಿ ಅಲ್ಲಿ ಏನು ಡಿಪಾರ್ಟ್ಮೆಂಟ್ ಇರುತ್ತೆ, ಕನ್ಸರ್ನ್ ಡಿಪಾರ್ಟ್ಮೆಂಟ್, ಅಲ್ಲಿಗೆ ಹೋಗಿಬಿಟ್ಟು ನಾವು ಅಟ್ಲೀಸ್ಟ್ ಒಂದು ಸೆಪ್ಟೆಂಬರಿಂದ ವಿಚಾರಿಸ್ತಾ ಹೋದರೆ ನಮಗೆ ಅಪ್ಲೈ ಮಾಡೋಕ್ಕೂ ಈಸಿ ಆಗುತ್ತೆ ಆ್ಯಂಡ್ ನಮಗೆ ಅಮೌಂಟ್ ಬರುತ್ತೆ. ಸೊ ಯಾರೆಲ್ಲ ಈ ಬೆನಿಫಿಟ್ನ ತಗೊಳ್ಬೇಕು ಅಂತಿದ್ದೀರಾ, ದಯವಿಟ್ಟು ಅದಕ್ಕೆ ಏನೇನು ಬೇಕು ಡಾಕ್ಯುಮೆಂಟ್ಸು, ಓಕೆ, ನಿಮ್ಮ ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು ಆ್ಯಂಡ್ ನಿಮ್ಮ ಅಡ್ರೆಸ್ ಪ್ರೂಫು, ಓಕೆ, ನೀವೆಲ್ಲಿ ಸ್ಟೇ ಆಗಿದ್ದೀರಾ ಅದರದ್ದೊಂದು ಅಡ್ರೆಸ್ ಪ್ರೂಫು, ಈ ಥರ ಕೆಲವೊಂದು ಡಾಕ್ಯುಮೆಂಟ್ಸ್ ರಿಕ್ವೈರ್ ಇರುತ್ತೆ. ಆ್ಯಂಡ್ ಹಸ್ಬೆಂಡ್ ತೀರೋಗಿದ್ರೆ ಅವ್ರದ್ದು ಡೆತ್ ಸರ್ಟಿಫಿಕೇಟು, ಇದೆಲ್ಲವನ್ನು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ, ಸೊ ನೀವು ಈಗ ಈ ವರ್ಷ ಬರುವಂಥ ಸೆಪ್ಟೆಂಬರ್ ಆರ್ ಅಕ್ಟೋಬರ್ ನವೆಂಬರಲ್ಲಿ ಅಪ್ಲೈ ಮಾಡಿ ನೀವು ಅದರ ಪ್ರಯೋಜನವನ್ನು ಪಡ್ಕೊಳ್ಬೋದು. ಓಕೆ, ಆ್ಯಂಡ್ ಇನ್ನೊಂದು ದೇವರಾಜ ಅರಸ್
ಡಿಪಾರ್ಟ್ಮೆಂಟಿಂದ ಅದು ಕೂಡ ಇದೆ. ಅಂದರೆ ಚೈತನ್ಯ ಸ್ಕೀಮ್ ಅಂತ ಇದೆ, ಅದರಲ್ಲೂ ಕೂಡ ನಮಗೆ 1 ಲ್ಯಾಕ್ 2 ಲ್ಯಾಕ್ಸ್ವರೆಗೂ BPL ಕಾರ್ಡ್ ಹೋಲ್ಡರ್ಸಿಗೆ ಅದು ಸಿಗುವಂಥದ್ದು. ಮತ್ತು ವಿಡೋಸ್ಗೂ ಕೂಡ ಆಪ್ಷನ್ ಇದೆ. ಸೊ ಎಟ್ 4%, 2 to 4%, 2-4% ಅಷ್ಟೇ ಇಂಟ್ರೆಸ್ಟ್ ರೇಟ್ ಇರೋದು. ಸೊ ಅದು ಸಬ್ಸಿಡಿ ಲೋನೇ, ಅಲ್ಲೂ ಕೂಡ 38% 50% ಸಬ್ಸಿಡಿ ಇದೆ. ಸೊ ದಯವಿಟ್ಟು ಈ ಒಂದು ಸ್ಕೀಮ್ಗಳ ಬಗ್ಗೆ ತಿಳ್ಕೊಂಡು, ಅಂದರೆ ನಾನು ಏನು ಹೇಳಿದ್ದೀನಿ ಅದಷ್ಟು ಸತ್ಯನೇ, ಅದ್ರ ಬಗ್ಗೆ ನೀವು ಆ ಡಿಪಾರ್ಟ್ಮೆಂಟಿಗೆ ಹೋಗಿ ನಿಮ್ಮ ಡಿಸ್ಟಿಕ್ DC ಆಫೀಸ್ಗೆ ಹೋಗ್ಬಿಟ್ಟು ಅದು ಡಿಪಾರ್ಟ್ಮೆಂಟ್ ಎಲ್ಲಿದೆ ಚೆಕ್ ಮಾಡಿ, ಅಲ್ಲಿ ಹೋಗಿ ನೀವು ನಾನು ಅಪ್ಲೈ ಮಾಡಬೇಕಿತ್ತು ಅಂತ ಕೇಳಿ ಅವ್ರ ಹತ್ರ ಡೀಟೇಲ್ಸ್ ತಗೊಂಡು ನೀವು ಅಪ್ಲೈ ಮಾಡಬೇಕು. ಓಕೆ, ಸೊ ಐ ಥಿಂಕ್ ನಾನು ಇವತ್ತೇನು ಡಿಸ್ಕಸ್ ಮಾಡಿದೆ, ಉದ್ಯೋಗಿನಿ ಯೋಜನೆ ಇದು ಕರ್ನಾಟಕ ವೆಲ್ಫೇರ್ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಡೆಯುವಂಥದ್ದು, ಅಂದರೆ ಅಪ್ರೂವ್ ಆಗುವಂಥದ್ದು. ಇನ್ನೊಂದು ಮೈನಾರಿಟಿ ಏನು ಹೇಳಿದೆ ನಾನು, ಸ್ತ್ರೀ ಶಕ್ತಿ, ಅದು ಆ ಸ್ಕೀಮು ಕೂಡ ಒಂದು ನಿಮಿಷ ಅದನ್ನ ಕರೆಕ್ಟಾಗಿ ಹೇಳ್ಬಿಡ್ತೀನಿ. ಸ್ತ್ರೀ ಶಕ್ತಿ ಸ್ಪೆಷಲ್ ವಿಮೆನ್ ಸ್ಕೀಮ್ ಅಂತ, ಇದು ಮೈನಾರಿಟಿ ಅವರಿಗೆ ಇರುವಂಥದ್ದು, ಅದು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲೇ ಅಪ್ರೂವ್ ಆಗುವಂಥದ್ದು. ಇನ್ನೊಂದು ದೇವರಾಜ್ ಅರಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನಿದೆ, ಅಲ್ಲಿಂದ ನಮಗೆ ಆ್ಯಕ್ಚುಲಿ ಇದು ಚೈತನ್ಯ ಸ್ಕೀಮ್ ಇರೋದು. ಸೊ ಅಲ್ಲೂ ಕೂಡ ಮತ್ತು ಅಂದರೆ 1-2 ಲಕ್ಷದವರೆಗೂ ನಮಗೆ ಸಬ್ಸಿಡಿ ಲೋನ್ ಸಿಗುತ್ತೆ. ಸೊ ಇಷ್ಟನ್ನು ನೀವು ಇನ್ನೂ ನನಗೇನಾದ್ರು ಬೇರೆಯವ್ರಿಗೆ ಏನಾದರೂ ಬೇರೆ ರೀತಿಯಲ್ಲಿ ಬೆನಿಫಿಟ್ ಆಗಿದ್ರೆ, ಇದಲ್ಲದೆ ಇಷ್ಟಲ್ಲದೆ ಇನ್ಯಾವುದಾದ್ರು ಸ್ಕೀಮಿಂದ ನಿಮಗೆ ಲೋನ್ ಫೆಸಿಲಿಟಿ ಸಿಕ್ಕಿದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಸೊ ದಟ್ ಬೇರೆ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ. ಓಕೆ, ಯಾಕಂದರೆ ಹೇಗಿದ್ರೂ ಇದು ಗೌರ್ಮೆಂಟಿಂದ ಬರುವಂಥದ್ದೇ, ಒಂದು ಕುಟುಂಬಕ್ಕೆ ನಮ್ಮ ಕಡೆಯಿಂದ ಹೆಲ್ಪ್ ಆಗುತ್ತೆ ಅಂದರೆ ಅದಕ್ಕಿಂತ ಏನು ಹೇಳ್ತೀವಿ, ಒಂದು ಪುಣ್ಯದ ಕೆಲಸ ಬೇರೆ ಒಂದಿಲ್ಲ ಅಂತ ಹೇಳ್ತೀನಿ. ಸೊ ನಾನು ಕೂಡ ಅಪ್ಲೈ ಮಾಡ್ತೀನಿ. ಅದು ನವೆಂಬರ್ or ಅಕ್ಟೋಬರಲ್ಲಿ ಆನ್ಲೈನಲ್ಲೂ ನಾವು ವೆಬ್ಸೈಟ್ ಚೆಕ್ ಮಾಡ್ಕೊಂಡು ಮಾಡ್ಬೋದು. ಸೊ ಎಜುಕೇಟೆಡ್ಸ್ ಆದರೆ ಆನ್ಲೈನ್ ಚೆಕ್ ಮಾಡ್ಕೊಂಡಿರಿ, ನೀವು ಮಾಡ್ಬೋದು. ಸೊ ನಂಗೆ ಗೊತ್ತಾಗಲ್ಲ ಆನ್ಲೈನಲ್ಲಿ ಅನ್ನೋರು ನೀವು ಆಫೀಸ್ಗೆ ಹೋಗ್ಬಿಟ್ಟು ಪರ್ಸ್ನಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾಡ್ಬೋದು. ಓಕೆ, ನನಗೆ ಇದು ತುಂಬ ದಿನದಿಂದ ಹೇಳಬೇಕು ಈ ವಿಚಾರಗಳು ಅಂತಿದೆ. ಆ್ಯಂಡ್ ನಾನು ಇದ್ರ ಬಗ್ಗೆ ನಾನು ಅಂದ್ಕೊಂಡೆ ಫಸ್ಟು ಬ್ಯಾಂಕಲ್ಲಿ ಇದು ಅಪ್ರೂವ್ ಆಗೋದು ಅಂತ. ಸೊ ನಾನು ಬ್ಯಾಂಕು ನನಗೆ ಗೊತ್ತಿರೋರ ಹತ್ರ ಒಬ್ಬರ ಹತ್ರ ಕಾಲ್ ಮಾಡಿ ಕೇಳಿದೆ, ಬ್ಯಾಂಕ್ ಮ್ಯಾನೇಜರ್ ಹತ್ರ. ಅವ್ರು ಹೇಳಿದ್ರು ಇದು ನಮಗೆ ಏನಂದರೆ ಅಲ್ಲಿಂದ ಅಪ್ರೂವ್ ಆಗಿ ಬಂದರೆ ನಾವು ನಿಮಗೆ ಲೋನ್ ಸ್ಯಾಂಕ್ಷನ್ ಮಾಡೋದು, ಬಟ್ ನೀವೇನಿದ್ರು ಅದನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ಆ ಡಿಪಾರ್ಟ್ಮೆಂಟಿಗೆ ಹೋಗಿ ಅಲ್ಲಿ ನೀವು ಅಪ್ರೂವ್ ಮಾಡಿಸ್ಕೊಳ್ಬೇಕು. ಅಲ್ಲಿಂದ ಬಂದರೆ ಎನಿ ಬ್ಯಾಂಕ್ ಅವರು ಇದು ಮಾಡ್ತಾರೆ, ಅಲ್ಲಿಂದ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಐ ಹೋಪ್ ನಾನು ಇವತ್ತೇನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಪ್ರತಿಯೊಂದು ಹೆಣ್ಣು ಮಗುಗೂ ಇದು ಯೂಸ್ ಆಗುತ್ತೆ ಅಂತ. ಓಕೆ, APL BPL ವಿಡೋಸ್ಗೆ ಮತ್ತು ಡಿಸೇಬಲ್ಡ್ಗೆ ಅದು ಅಪ್ಲೈ ಆಗಲ್ಲ. ಸೊ ನೀವು APL ಆದರೂ ಆಗಿ BPL ಆದರೂ ಆಗಿ ನಿಮಗೆ ಹಸ್ಬೆಂಡ್ ಇಲ್ಲ ಅಂತಂದರೆ, ಅಥವಾ ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ನಿಮಗೆ ಈ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ. ಆ್ಯಂಡ್ BPL ಕಾರ್ಡ್ ಹೋಲ್ಡರ್ಸಿಗೆ ಅದು ನಾನು ಏನು ಇನ್ಕಮ್ ಲಿಮಿಟ್ ಹೇಳಿದೆ ಅಷ್ಟೊಳಗಡೆ ನೀವಿದ್ದರೆ, ಅದು ಇವಾಗೇನಾದರೂ ಅಪ್ಡೇಟ್ ಆಗಿದೆಯಾ ಗೊತ್ತಿಲ್ಲ, ಬಟ್ ಚೆಕ್ ಮಾಡಿಕೊಂಡು ನೀವು ಕೂಡ ಅಪ್ಲೈ ಮಾಡಿ. ಏನು ನಿಮ್ಮದು ಕನಸುಗಳಿದೆ, ನಾನು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಬೇಕು ಅಥವಾ ಅದನ್ನು ಮಾಡಬೇಕು ಇದನ್ನು ಮಾಡಿ, ನಿಮ್ಮ ತಲೆಯಲ್ಲಿ ಏನೇನಿರುತ್ತೆ ಅದನ್ನು ನೀವು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಇದು ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇನ್ನೊಂದು ವಿಡಿಯೋದಲ್ಲಿ ನಾನು ಇನ್ನೊಂದು ಯಾವುದಾದ್ರೂ ನಿಮಗೆ ಯೂಸ್ಫುಲ್ ಆಗುವಂತಹ ವಿಷಯ ತಗೊಂಡು ಬರ್ತೀನಿ. ಯಾವುದಕ್ಕೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಫಸ್ಟ್ ಆಫ್ ಆಲು ಹುಟ್ಟಿಸಿದ್ದೇವರು ಹುಲ್ಲು ಮೇಯ್ಸಲ್ಲ ಅಂತ ಗಾದೆ ಇದೆ. ಅದಕ್ಕೆ ನಾನು ಹೇಳಿದ್ದು ಕರೆಕ್ಟಾ ರಾಂಗಾಗಿ ಗೊತ್ತಿಲ್ಲ, ಬಟ್ ಭೂಮಿಗೆ ಬಂದಾಗಿದೆ, ನಮ್ಮ ಲೈಫಲ್ಲಿ ಏನು ನಡಿಬೇಕು ಅದು ನಡೆದಾಗಿದೆ. ಸೊ ಅದನ್ನೇ ನಾವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಸೊ ಮುಂದೆ ಏನಾಗಬೇಕು ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು, ಯಾಕಂದರೆ ಜೀವನ ನಮ್ಮದು. ಸೊ ಹಾಗಾಗಿ ನಮ್ಮ ಜೊತೆ ಯಾರಿರ್ತಾರೆ ಅವರೆಲ್ಲರಿಗೂ ಪ್ರೀತಿ ಕೊಟ್ಟಿದ್ದೀವಿ, ನಮ್ಮ ಜೊತೆ ಇರೋರಿಗೆಲ್ಲ ನಾವು ಒಂದು ಬದುಕನ್ನು ಕೊಟ್ಟಿದ್ದೀವಿ. ಎಷ್ಟೋ ಸಲ ನನಗನ್ಸೋದು, ಎಷ್ಟೋ ಹೆಣ್ಣು ಮಕ್ಕಳು ಅವ್ರ ಜೀವನ ಪೂರ್ತಿ ಇನ್ನೊಬ್ರಿಗಾಗಿ ಬದುಕಿಬಿಟ್ಟಿದ್ದಾರಲ್ವ, ತ್ಯಾಗ ಮಾಡಿಕೊಂಡೇ ಬದುಕಿದಾರಲ್ವ, ಅವರ ಖುಷಿ ಅಂತ ಅವ್ರು ಯಾವತ್ತೂ ನೋಡ್ಕೊಂಡಿಲ್ಲ. ನನಗೇನಾದ್ರು ನಾನು ನಿಜ ಹೇಳಬೇಕು ಅಂದರೆ ನನ್ನ ಹಸ್ಬೆಂಡು ಇರೋವಷ್ಟು ದಿನವೂ ಕೂಡ ನನಗಾಗಿ ನಾನೊಂದು ಚಾಕ್ಲೇಟ್ ಕೂಡ ತಗೊಂಡು ತಿಂದವಳಲ್ಲ. ನನಗೆ ಗೊತ್ತಿಲ್ಲ, ಅದು ನಾನು ದುಡ್ಡಿಲ್ಲ ಅಂತ ತಿಂತಿರಲಿಲ್ಲ ಅಂತಲ್ಲ, ದುಡ್ಡಿದ್ರೂ ಕೂಡ ನನಗದೇನು, ನನಗೆ ಹೋಗಿ ನನ್ನ ಹಸ್ಬೆಂಡ್ ಜೊತೆ ಕೂತ್ಕೊಂಡು ಒಂದು ಲೋಟ ಟೀ ಕುಡಿದ್ರೆ ಅದಕ್ಕಿಂತ ನನಗೆ ಏನರಲ್ಲೂ ನನಗಿದಾಗ್ತಿರ್ಲಿಲ್ಲ. ಸೊ ಏನಾದರೂ ತಿನ್ನಬೇಕು ಅಂತ ಅನ್ಸಿದ್ರೆ ಓಕೆ ಮಕ್ಳಿಗಾಗುತ್ತೆ, ಇಲ್ಲ ಹಸ್ಬೆಂಡ್ ಒಟ್ಟಿಗೆ ತಿನ್ನೋಣ, ಆ ರೀತಿ ಕಾನ್ಸೆಪ್ಟ್ ಇರ್ತಿತ್ತು. ಸೊ ನಾನು ಇವತ್ತು ಸುಮ್ಮನೆ ಸ್ಕೂಲಿಂದ ಬರೋವಾಗ ಯೋಚನೆ ಮಾಡ್ಕೊಂಡು ಬರ್ತಾಯಿದ್ದೆ, ಎಷ್ಟೊಂದು ಹೆಣ್ಮಕ್ಳು, ಕೆಲವೊಬ್ರು ಎಸ್ಪೆಷಲಿ ನಮ್ಮ ಥರ ಇರೋರಂತೂ ಯಾವಾಗಲೂ ನಾವು ಇನ್ನೊಬ್ರಿಗೋಸ್ಕರ ತ್ಯಾಗ ಮಾಡೋದ್ರಲ್ಲಿ ನಮ್ಮ ಜೀವನ ಕಳೆದೋಯ್ತಾ ಅಂತ. ಅದೇನಾದರೂ ಹಳೆ ಜನ್ಮದ
ಪಾಪ ಮಾಡಿದ್ವಾ ಅಥವಾ ಸಾಮರ್ಥ್ಯ ಇದೆ ಅಂತ ನಾವು ನಮಗೆ ಕೊಟ್ಟಿರೋದಾ ಅಂತ ಒಂದೊಂದು ಸಲ ಕ್ವೆಶ್ಚನ್ ಆಗುತ್ತೆ. ಏನು ಪಾಪ ಮಾಡಿದ್ವಿ ಅದೆಲ್ಲ ನನ್ನ ದೇವ್ರ ಹತ್ರ ಕೇಳ್ಕೊಳ್ಳೋದು. ಹಳೆ ಜನ್ಮದ ಪಾಪನ ದಯವಿಟ್ಟು ಅಲ್ಲೇ ಕ್ಲಿಯರ್ ಮಾಡಿಸಿ, ಇನ್ನೊಂದು ಜನ್ಮದಲ್ಲಿ ಅವರಿಗೆ ಬುದ್ಧಿ ಕಲಿಸ್ತೀನಿ ಅಂದರೆ ನೀವೇ ಮನುಷ್ಯರಿಗೆ ಹೇಳ್ತೀರಾ, ಅದು ನಾಟ್ ಓಕೆ. ಸೊ ಹಿಂದಿನ ಜನ್ಮದಲ್ಲಿ ಏನಾಗಿರುತ್ತೆ ಅದನ್ನ ದಯವಿಟ್ಟು ಅಲ್ಲೇ ಕ್ಲಾರಿಟಿ ಕೊಟ್ಬಿಡಿ. ಆ್ಯಂಡ್ ಇನ್ನೊಂದು ಜನ್ಮದಲ್ಲಿ ಬಂದು ಅದ್ರ ರಿವೆಂಜ್ ಅಂತೆ, ಅದ್ರ ಕರ್ಮ ಅಂತೆ, ಪ್ಲೀಸ್ ಡೋಂಟ್ ವಾಂಟ್. ಸೊ ನಾವು ಇವಾಗ ಏನು ಕರೆಕ್ಟ್ ಆಗಿದ್ದೀವಿ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲ ಸಿಕ್ಕಿದ್ರೆ ನಮಗೂ ಕೂಡ ನಮ್ಮ ಜೀವನದ ಮೇಲೆ ನಂಬಿಕೆ ಬರುತ್ತೆ, ದೇವ್ರ ಮೇಲೆ ನಂಬಿಕೆ ಬರುತ್ತೆ, ಆ್ಯಂಡ್ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಬರುತ್ತೆ. ಇವಾಗ ಎಷ್ಟೋ ಜನರಿಗೆ ಆ ನಂಬಿಕೆನೇ ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ಎಲ್ಲ ಹೆಣ್ಮಕ್ಳಿಗೂ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ಯೂಸ್ ಆಗಲಿಲ್ಲ ಅಂದರೆ ದಯವಿಟ್ಟು ಆ ರೀತಿ ಪರಿಸ್ಥಿತಿಲಿ ಇರೋರಿಗೆ ದಯವಿಟ್ಟು ಈ ವಿಡಿಯೋಸ್ನ ಶೇರ್ ಮಾಡಿ. ಸೊ ಓಕೆ, ಥ್ಯಾಂಕ್ ಯು ಆಲ್ ಸೋ ಮಚ್. ಇನ್ನೊಂದು ಯಾವುದಾದ್ರೂ ನಿಮಗೆ ಬೆನಿಫಿಟ್ ಆಗುವಂತಹ ವಿಷಯ ಸಿಕ್ಕಿದ್ರೆ ಖಂಡಿತ ನಾನು ಬರ್ತೀನಿ.